ಆಮ್ರ ನಮ್ಮ ಉತ್ತರ ರೀ. ಆಮ್ರ ವೃಕ್ಷಗಳು ಗೋಕುಲದ ಸಮೀಪ ಗತವಾದ ಯಾವುಗಳು ಬ್ರಹ್ಮನಿಂದ ನಿರ್ಮಿತವಾದವು ಅಂತ ಕೇಳಿದರೆ ಆಮ್ರ ವೃಕ್ಷಗಳು ನಿರ್ಮಿತವಾದವು. ಇವರ ತಂಗಿ ಎರಡು ಮಂದಿ ನನ್ನ ಕೈಯಾಗ ಏನ ಕಾಡ ಪತ್ತೆ ಹಾಕಿ ನನ್ನ ಅಡಿಯಾಗ. ಇವರ ತಂಗಿ ಎರಡು ಮಂದಿ ನನ್ನ ಕೈಯಾಗ ಏನ ಕಾಡ ಕತ್ತೆ ಹುಡುಗ ನನ್ನ ಅಡಿಯಾಗ. ಕುಂಭಪೂಜ ಕೊಯ್ದಾಗ ಓಡ ಕಟ್ಟಾಡಿಯಾಗ, ಕುಂಭಪೂಜ ಕೊಯ್ದಾಗ ಓಡ ಕಟ್ಟಾಡಿಯಾಗ. ಕುಂಭಪೂಜ ಕೊಯ್ದಾಗ ಓಡ ಕಟ್ಟಾಡಿಯಾಗ, ಕುಂಭಪೂಜ ಕೊಯ್ದಾಗ ಓಡ ಕಟ್ಟಾಡಿಯಾಗ. ಕೇಳಿದೆ ಕಾಡಗಿ ಒಳಗೆ ಬಂದ ಶ್ರೀರಾಮನ ಒಟ್ಟ ಕೈ ಬರುವುದಿಲ್ಲ. ಏನ ನನ್ನ ಮದುವೆ ಆಗಂತ ಶ್ರೀರಾಮನ ಕೇಳಿದಾಗ ಶ್ರೀರಾಮ ಏನ್ ಹೇಳ್ತಾರ, ನನಗ ಮದುವೆ ಆಗೈತಿ, ನನ್ನ ತಮ್ಮ ಲಕ್ಷ್ಮಣ ಅದನ, ಅವನು ಹೋಗಿ ಕೇಳಿ ಅಂತ ಹೇಳ್ತಾನ. ಅವಾಗ ಏನ್ ಮಾಡ್ತಾಳ, ಲಕ್ಷ್ಮಣನ ಕೂಡ ಓಡಿ ಆಗಿ ಹೋದಾಗ ಕುಂಭಪೂಜ ಕೊಯ್ದಾಗ ಓಡ ಕಟ್ಟಾಡಿಯಾಗ, ಕುಂಭಪೂಜ ಕೊಯ್ದಾಗ ಓಡ ಕಟ್ಟಾಡಿಯಾಗ. ಲಕ್ಷ್ಮಣ ಏನಂತಾನ, ಖಾಸ ಇವ್ರ ತಂಗಿಗೆ ಏನಂತಾನ ಲಕ್ಷ್ಮಣ, ಸಿಟ್ಟು ತರಿಸಬೇಡ, ನಾವು ಮದ್ವಿ ಆಗೇವಿ, ನಿನ್ನ ನೋಡಾಕ ನಾವು ಕಾಮುಕರಲ್ಲ, ಮರಳಿ ನಿನ್ನ ಸ್ಥಳಕ್ಕೆ ಹೋಗಿ ನಿನ್ನ ಎಲ್ಲಿ ಗೊತ್ತಲ್ಲಿ ಇನ್ನೊಂದ್ಸಲ ಮದುವೆ ಆಗಂತ ಲಕ್ಷ್ಮಣ ಹೇಳಿದಾಗಿಲ್ಲ, ನಿನ್ನಿಂದ ಮೋಹಿತಳಾಗಬೇಕಲ್ಲ ಅಂತ ಹಠ ಹೇಳಿದಾಗ ಲಕ್ಷ್ಮಣನ ಖಡ್ಗದಿಂದ ನಿಮ್ಮ ತಂಗಿ ಮೂಗು ಮನೆಗಳನ್ನ ಛೇದನ ಮಾಡ್ತಾನ. ಹೆಂಗ ಮಾಡ್ತಾನ, ಕೈಯಾದ ಖಡ್ಗವನ್ನ ಕುಂಭಪೂಜ ಕೊಯ್ದಾಗ ಓಡ ಕಟ್ಟಾಡಿಯಾಗ, ಕುಂಭಪೂಜ ಕೊಯ್ದಾಗ ಓಡ ಕಟ್ಟಾಡಿಯಾಗ. ಏನ ಕಾಲ ಕಟ್ಟ ಹುಡುಗಿ ನಲ್ಲಾಡಿಯಾಗ, ಕುಂಭಪೂಜ ಹಿಡಿದಾಕಿವು ನನ್ನ ಕೈಯಾಗ, ಕುಂಭಪೂಜ ಕೊಯ್ದಾಗ ಓಡ ಕಟ್ಟಾಡಿಯಾಗ, ಕುಂಭಪೂಜ ಕೊಯ್ದಾಗ ಓಡ ಕಟ್ಟಾಡಿಯಾಗ. ಕುಂಭಪೂಜಗಳು ಬಿಟ್ಟು ಕರ ದೋಷಗಳನ್ನ ಕರ್ಕೊಂಡ್ಬರಕ್ ಹೋದ. ಇಲ್ಲೇ ಏನ ಆಕತಿ ಕೇಳ,
ನಮ್ಮ ಡಗ್ಗ ಮಾಸ್ತರ್ಗೆ 51 ರೂಪಾಯಿ ಅಭಿಮಾನಿ ಬಳಗ ಕೊಟ್ಟೈತಿ. ಅವರು ಅವರಿಗೆ ತುಂಬಾ ಭಾಗಿಯಾಗ್ಯಾರ. ಕರದಿಸ ಹೋಗಿ ಕರ್ಕೊಂಡು ಬಂದು ಹೊಡಿಯಾಗ ಕರ್ಕೊಂಡು ಬಂದು ಹೋಗಿ ಹೊಡಿಯಾಗ ಕುಂಭಕೋಶ ಕೊಯ್ದಾಗ ಓಡಕ ಚಾಡಿಯಾಗ ಕುಂಭಕೋಶ ಕೊಯ್ದಾಗ ಓಡಕ ಚಾಡಿಯಾಗ ಸವಾಲ